ವೀಕ್ಷಕರೇ, ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳೋಕ್ಕಾಗಲ್ಲ, ಆದರೆ ಗುಡ್ ನೈಟು ಹೇಳೋಕ್ಕಾಗಲ್ಲ, ಬಟ್ ನೈಟ್ ಆಗಿದೆ. ವೆಲ್ಕಮ್ ಟು ನಿಮ್ಮದೇ ಅಡಿಗೆ ನನ್ನದೇ ಸ್ಟೈಲ್. ಆದರೆ ವಿಷಯ ಇಷ್ಟೇ, ನಾನು ಕುಕಿಂಗ್ ಚಾನಲ್ ಮಾಡಬೇಕು ಅಂತ ಫೈನಲಿ ತುಂಬ ದಿನದಿಂದ ಪ್ರಯತ್ನ ಮಾಡಿ ಅದಕ್ಕೆಲ್ಲ ಒಂದಿಷ್ಟು ಯೋಚನೆಗಳನ್ನ ಮಾಡಿ ಇವತ್ತು ಕುಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಈ ರಾತ್ರಿ 8 ಗಂಟೆಯಲ್ಲಿ ಈ ವಿಡಿಯೋನ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಎದ್ದು ಬರೇ ಸೋಂಬೇರಿ ಥರ ಮಲ್ಕೊಂಡು ಕಾಲಾಗ ಹೇಳ್ಬಿಟ್ಟು ಮಧ್ಯಾಹ್ನ ಒಂದಿಷ್ಟು ಕೆಲಸ ಮಾಡಿ ಸೊ ಇವತ್ತು ಬೇಡ ಬಿಟ್ಬಿಡಪ್ಪ ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಡೈಲಿ ನಾಳೆ ಅಂತ ಹಾಗಾದರೆ ಇವತ್ತು ಹೆಂಗಿದ್ರು ಜುಲೈ 1 ಇವತ್ತೇ ಏನಾರ ಮಾಡಿಬಿಡೋಣ ಅಂದ್ಬಿಟ್ಟು ಮನೇಲೂ ಕೂಡ ಯಾರೂ ಇರಲಿಲ್ಲ. ವೀಡಿಯೋ ಮಾಡೋಕ್ಕೆ ಒಳ್ಳೆ ಟೈಮು, ಯಾಕಂದರೆ ಫಸ್ಟ್ ವೀಡಿಯೋ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ನಾನೇನು ಮಾಡಿದೆ, ಮಾಡೇ ಬಿಡೋಣ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸಿ 6 ಗಂಟೆಗೆ ಎಲ್ಲ ಏನೇನು ಬೇಕೆಲ್ಲ ತೊಗೊಂಬರೋಣ ಅಂತೇಳಿ ಆಚೆ ಹೋಗಿ ಎಲ್ಲ ತೊಗೊಂಡು ಬಂದು ಇವತ್ತು ನಾನು ಅಡುಗೆನೂ ಕೂಡ ಮಾಡೋದಿಲ್ಲ. ಆ್ಯಂಡ್ ಅಡುಗೆ ಮಾಡೋಕ್ಕೂ ಮುಂಚೆ, ಯಾಕಂದರೆ ಮನೇಲಿ ಯಾರೂ ಇಲ್ಲ ಫಸ್ಟ್ ಆಫ್ ಆಲ್, ಹಾಗಾಗಿ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನಾದ್ರು ಒಳ್ಳೇದಾಗಲಿ ಅಥವಾ ಸಿಹಿಯಿಂದ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನಾನು ಕೂಡ ಇವತ್ತು ಫಸ್ಟು ಸ್ವೀಟ್ ಮಾಡೋ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಏನು ಒಳ್ಳೇದಾಗಲಿ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಕುಕಿಂಗ್ ಚಾನಲ್ ಈಸ್ ನಾಟ್ ಫಾರ್ ಏನೋ ನಾನು ಕುಕಿಂಗ್ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂದಲ್ಲ. ಏನಂದರೆ ನನ್ನ ಖುಷಿಗೆ ಇದು ನನ್ನೊಂದು ಹಾಬಿ, ನನ್ನ ಖುಷಿಗೆ ನಾನು ಕುಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಕುಕಿಂಗ್ ಜಸ್ಟ್ ಫಾರ್ ಅನ್ ಹಾಬಿ. ನಾನು ಯಾವ್ಯಾವಾಗ ಆಗುತ್ತೋ, ನನಗೆ ಯಾವ್ಯಾವ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಕುಕಿಂಗ್ನ ನನಗಿಷ್ಟ ಆಗುವಂಥ ಕುಕಿಂಗ್ ವೀಡಿಯೋಸ್ನ ನಿಮಗೆ ಶೇರ್ ಮಾಡೋಣ ಅಂತ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಎಕ್ಸ್ಟ್ರಾ ಆಪರ್ಚುನಿಟಿ ಏನಂದರೆ, ನಾನು ಮಾಡೋ ಎಲ್ಲ ಕುಕ್ಕಿಂಗಿಗೂ ನನಗೆ ಒಂದಿಷ್ಟು ಗೊತ್ತಿರೋವಂಥ ಪೀಪಲ್ಸು ಅಥವಾ ಗೆಸ್ಟ್ ಥರ ಅವ್ರನ್ನ ಕರೆಸಿ ಅವ್ರ ಕೈಲಿ ಟೇಸ್ಟ್ ಮಾಡಿಸಿ ಅವ್ರ ಕೈಲಿ ನಿಮ್ಗೆ ಒಪಿನಿಯನ್ ತಿಳಿಸ್ತೀನಿ. ಬಟ್ ಆದರೆ ಖಂಡಿತವಾಗ್ಲೂ ಇವತ್ತು ಯಾರನ್ನೂ ಕರೆಸ್ತಾ ಇಲ್ಲ. ಆದರೂ ಒಬ್ಬರು ಬರ್ತಿದ್ದಾರೆ, ತುಂಬ ಸ್ಪೆಷಲ್ ಪರ್ಸನ್ನು ಆನ್ ದ ವೇ ಇದ್ದಾರೆ. ಸೊ ಅವ್ರ ಕೈಯಲ್ಲೇ ಹೆಂಗಿರುತ್ತೆ ಅಂತ, ಏನು ಮಾಡ್ತಿದ್ದೀನಿ ಅಂತ ಹೇಳೇ ಇಲ್ಲ ಇದುವರೆಗೂ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ, ಸ್ವೀಟು. ಇದು ನನ್ನ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಸ್ವೀಟು. ಇದನ್ನು ತುಂಬ ಸಲ ಮಾಡಿದ್ದೀನಿ. ನನ್ನ ಒಂದು 2-3 ಫ್ರೆಂಡ್ಸು ಇದನ್ನು ಮಾಡೋ ಕ್ಯಾರೆಟ್ ಹಲ್ವಾನ ತಿಂದಿದ್ದಾರೆ. ಅವರು ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ, ನನಗೆ ಮಾಡಿಕೊಡು ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಇವತ್ತು ನಾನು ಕ್ಯಾರೆಟ್ ಹಲ್ವಾನ ಮಾಡಿ ಫಸ್ಟ್ ವೀಡಿಯೋ ನಂದು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಶುಗರ್ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ, ಕ್ಯಾರೆಟ್ ಎಲ್ಲ ತುರಿದು ಆಲ್ರೆಡಿ ರೆಡಿ ಇಟ್ಟಿದ್ದೀನಿ, ಒಂದು ಬಾದಾಮ್ ಪೌಡ್ರು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, 8 ಗಂಟೆ ಆಗಿದೆ, ಇನ್ನೂ ಅಡುಗೆ ಬೇರೆ ಮಾಡಬೇಕು. ಅಡುಗೆ ಏನೂ ಮಾಡಿಲ್ಲ. ಸೊ ಫಸ್ಟ್ ಏನು ಅಂತಂದರೆ, ಬಾಣಲಿಗೆ ಸ್ಟವ್ ಮೇಲೆ ಬಾಣಲಿಗೆ ಇಟ್ಬಿಟ್ಟು ಫಸ್ಟ್ ಸ್ಟವ್ ಆನ್ ಮಾಡೋಣ. ಇದನ್ನು ಹೇಳೋದು ಅಂದ್ಬಿಟ್ಟೆ, ನಾನು ಎಲ್ಲ ಕ್ಯಾರೆಟ್ನ ತುಂಬ ನೀಟಾಗಿ ತಗೊಂಬಂದು ತೊಳೆದು ತುಂಬ ಈಜಿನಾಗಿ ಮಾಡಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಅವಾಗ ಎಸ್ಪೆಷಲಿ ಕುಕಿಂಗ್ ಅಂತ ಬಂದಾಗ ನನಗೆ ಕ್ಲೀನ್ಲಿನೆಸ್ ಅನ್ನೋದು ತುಂಬಾ ಇಷ್ಟ. ಬಿಕಾಸ್ ನನಗೆ ಅಸಹ್ಯವಾಗೆಲ್ಲ ಇದ್ದರೆ ನಾನು ಅಡುಗೆ ಮಾಡಲ್ಲ. ಸೊ ಫಸ್ಟು ಈ ಬಾಣಲಿ ಬಿಸಿ ಇಟ್ಮೇಲೆ ಈ ತುರಿದಿರೋ ಕ್ಯಾರೆಟ್ನೆಲ್ಲ ಹಾಕೊಂಬಿಡೋಣ. ಸೊ ಇದನ್ನು ಚೆನ್ನಾಗಿ ಉರಿಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ತಣ್ಣಗಾಗುವಷ್ಟು ಹಿಂಗೆ ಫ್ರೈ ಮಾಡ್ತಾ ಇರಬೇಕು. ಹಿಂಗೆ ಅಂದರೆ ನನಗೆ ಕುಕಿಂಗ್ ಸಖತ್ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ ಕುಕಿಂಗ್ ಮಾಡೋದಕ್ಕೆ. ಬಟ್ ಇದನ್ನು ಒಂದು ಚಿಕ್ಕ ಕಂಟೆಂಟ್ ಥರ ಲೈಕ್ ಯಾವುದಂದರೆ, ಈಗ ಅಡುಗೆ ಮಾಡಿಬಿಟ್ಟು ಕರೆಸಿ ಫುಲ್ ಫನ್ನಾಗಿ ಕುತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಥರ ಇರಬೇಕು. ಸೊ ಅದಕ್ಕೆ
ಆ ಥರ ಎಲ್ಲ ಮಾಡೋಣ ಇನ್ನು ಮುಂದೆ. ಇದು ಫಸ್ಟ್ ವಿಡಿಯೋ, ಜಸ್ಟ್ ಟ್ರಯಲ್ ಆ್ಯಂಡ್ ಒಳ್ಳೆಯದಾಗಲಿ ಅಲ್ಲ ಅಂತ ಹೇಳಿ ವಿಡಿಯೋಗೆ ಸ್ವೀಟ್ ಮಾಡ್ತಾ ಇದ್ದೀನಿ. ಬರೋ ವ್ಯಕ್ತಿ ಇದನ್ನ ತಿಂದು ಏನು ಹೇಳ್ತಾರೆ ಅನ್ನೋದೇ ನನಗೆ ಭಯ ಆಗ್ತಾ ಇರೋಂಥ ವಿಷಯ. ತುಪ್ಪ ಇದೆ, ಇದು ನಮ್ಮದೇ ಮನೆ ತುಪ್ಪ, ನಮ್ಮಮ್ಮ ತಂದಿಟ್ಟವ್ರೆ. ತುಪ್ಪ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿ. ಸೊ ಈ ಥರ ಫುಲ್ ಡ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ನಾನು ಕಪ್ ಕಿಪ್ಪೆಲ್ಲ ಎತ್ತಿಕೊಳಲ್ಲ, ಸ್ಪೂನ್ ಲೆಕ್ಕಲ್ಲಿ ಹಾಕೊತೀನಿ. ಒಂದು 9 ಸ್ಪೂನ್ ಹಾಕ್ತೀವಿ. 4 5 6 7 8 9 ಇನ್ನೊಂದು 10. ಫಸ್ಟ್ ಒಂದು ಸ್ವಲ್ಪ ಬೇಯೋ ಥರಕ್ಕೆ ಒಂಚೂರು ಹಾಲು ಬೇಯಿಸ್ಕೊಳ್ಳೋಣ. ಸೊ ಹಾಲು ಹಾಕೋಣ. ಏಲಕ್ಕಿನ ಜಾಸ್ತಿ ಏನು ಹಾಕೋಗ್ಬಿಡಿ, ಜಸ್ಟ್ ಟೇಸ್ಟ್ಗೆ 1-2 ಏಲಕ್ಕಿ ತಗೊಂಡು ಹಾಕಿ, ಸುಮ್ಮನೆ ಹಂಗೆ ಹಾಕಿ ಅಷ್ಟೇ. ವೀಕ್ಷಕರು ಏನು ಮಾಡೋಣ ಈಗ, ನಾವು ಇದು ಮೋಸ್ಟ್ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಏನು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ ಹಂಗೆ. ಆಲ್ರೆಡಿ ತುಪ್ಪ ಹಾಕಿರೋದ್ರಿಂದ ತುಪ್ಪದಲ್ಲಿ ಏನು ಕರೀಲಿಲ್ಲ, ಹಿಂಗೆ ಆಗೋಣ. ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ನಾನು ಇದಕ್ಕೆ ಒಂದು ಚೂರು ಜಾಸ್ತಿ ಹಾಕಲ್ಲ, ಬಾದಾಮ್ ಪೌಡ್ರನ್ನ ಹಾಕ್ತೀನಿ. ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನನಗೆ ಸ್ವೀಟ್ಸ್ ಮಾಡೋದು ಅಂದರೆ ಸ್ವಲ್ಪ ಹೆವಿ ಕ್ರೇಜ್. ಏನೇನೋ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಮುಂದೆ. ಸೊ ಇದನ್ನು ಹಾಕಿದ್ವಲ್ವಾ, ಸ್ವಲ್ಪ ಗಟ್ಟಿಗಾಗಿದೆ, ಸ್ವಲ್ಪ ಹಾಲು ಹಾಕೋಣ. ಬಾದಾಮ್ ಪೌಡರ್ ಹಾಕಿದ್ವಿ ಈಗ, ಅದು ಸ್ವಲ್ಪ ಎಲ್ಲ ಕಡೆ ಹೊಂದ್ಕೊಳ್ಳಿ.
ಮದ್ಮೇಲೆ ಅನಿಸ್ತಾ ಇದೆಯಲ್ಲ, ನೋಡಿ ನೋಡಿ ನೆಕ್ಸ್ಟ್ ಇನ್ನೂ ಸೂಪರ್ ಆಗಿರೋ ಅಡುಗೆಗಳನ್ನ ಮಾಡ್ತೀನಿ. ಮಾಡಿ ಇಷ್ಟ ಆದಮೇಲೆ ಯಾವುದೇ ಅಡುಗೆ ಆಗಲಿ ಇಷ್ಟ ಆಗಿದ ನಾನು ಟ್ರೈ ಮಾಡಿ ನಾನು ಅದನ್ನು ನನ್ನ ಕೈಯಲ್ಲಿ ನನ್ನ ಕೈ ರುಚಿ ನೋಡ್ಬೇಕು. ಸೊ ಹಂಗಾಗಿ ಅವತ್ತೇ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಇಷ್ಟು ದಿನ ನಾನು ಹೆದರ್ಕೊಂಡು ಇದನ್ನೆಲ್ಲ ಮಾಡ್ತಿರ್ಲಿಲ್ಲ, ವೀಡಿಯೋಸ್ ಆಗಲಿ ಅವ್ರೇನಂತಾರೆ ಇವ್ರೇನಂತಾರೆ ಅಂತ. ಇನ್ಮೇಲೆ ಅವೆಲ್ಲ ಸೀನೇ ಇಲ್ಲ, ಹಿಂಗೆ ಮಾಡಬೇಕಾ ಮಾಡ್ತಾ ಇರಬೇಕಷ್ಟೇ. ನಡೀದಲ್ಲ ಏನಿದ್ರು ಫ್ರೀ ಟೈಮಲ್ಲಿ ಅಷ್ಟೇ ಮಾಡೋದು, ಎಲ್ಲ ಏನು ನಮ್ಮದು ಕಂಪ್ಲೀಟ್ ಇದೇ ಆಗಿರಲ್ಲ. ವಾರಕ್ಕೆ ಒಂದು 3 ಸಲ ಅಡುಗೆ ಮಾಡಿ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ನಾ ಈ ಥರ ಎಲ್ಲ ಅಡುಗೆಗಳನ್ನ ಮಾಡೋದ್ರಿಂದ. ಸೊ ಹಾಗಾಗಿ ಒಂದು ವಾರಕ್ಕೆ 2-3 ಅಡುಗೆನ ಮಾಡಿಬಿಟ್ಟು ರೆಸ್ಟ್ ಕೊಡೋಣ ಅಂತ ಹೇಳಿ ಈ ಥರ ಒಂದು ಪ್ಲ್ಯಾನ್ ಮಾಡಿ ಹೆಂಗಿದ್ರು ಅಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡ್ತೀನಿ. ಯಾಕೆ ವೀಡಿಯೋ ಮಾಡ್ಬಾರ್ದು, ನಾನು ಯಾಕೆ ಪೋಸ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ಬಿಟ್ಟು. ಸೊ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಈಗ ಸರ್ವ್ ಮಾಡೋ ಟೈಮ್. ಆಫ್ ಮಾಡೋಣ, ಸರ್ವ್ ಮಾಡ್ಕೊಳ್ಳೋಣ. ಫೈನಲ್ ಆಗಿದೆ, ಗೆಸ್ಟ್ ಬಂದರು. ಗೆಸ್ಟ್ ಯಾರು? ನಮ್ಮಮ್ಮ. ಗೆಸ್ಟು ನಮ್ಮಮ್ಮ. ಸೂಪರ್, ಚೆನ್ನಾಗಿದೆ. ತಿಂದು ಪೂರ್ತಿ ಹೇಳು. ಚೆನ್ನಾಗಿದೆ, ಸೂಪರ್ ಬಂದಿದೆ. ಸಲ ಮಾಡ್ತಿದ್ದ ಥರನೇ ಬಂದಿದೆ ತಾನೆ? ಅದಕ್ಕಿಂತಲೂ ಇನ್ನೂ ಸೂಪರ್ ಇದೆ. ಸೂಪರು, ಚೆನ್ನಾಯ್ತಾ? ಸೂಪರ್ ಆಗಿದೆ.